ಬೈರಮಂಗಲ ಕಂಚಕಾರನಹಳ್ಳಿ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಭೂ ಹಿತರಕ್ಷಣಾ ಸಂಘದ ನೇತೃತ್ವದಲ್ಲಿ ಬಲವಂತದ ಭೂಸ್ವಾಧೀನ, ಅನ್ಯಾಯದ ಭೂಸ್ವಾಧೀನವನ್ನ ವಿರೋಧಿಸಿ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಇವತ್ತು 433ನೇ ದಿನಕ್ಕೆ ಕಾಲಿಟ್ಟಿದೆ. ಈ 433ನೇ ದಿನದ ಹೋರಾಟ ಅಂದ್ರೆ ಬಹಳ ಕಡಿಮೆ ಏನಲ್ಲ. ದೆಹಲಿ ರೈತರ ಹೋರಾಟ 380 ದಿನಗಳಿಗೆ ಮುಗಿದಿತ್ತು. ಇದು 385 ದಿನಗಳನ್ನ ಮೀರಿಸಿ ನಡೀತಾ ಇದೆ. ಅಂದ್ರೆ ದೆಹಲಿ ರೈತರ ಹೋರಾಟಕ್ಕಿಂತ ಹೆಚ್ಚು ದಿನಗಳು ನಡೀತಾ ಇರತಕ್ಕಂಥ ಒಂದು ರೈತರ ಹೋರಾಟ ಕರ್ನಾಟಕದ ರೈತ ಚಳವಳಿಯ ಇತಿಹಾಸದಲ್ಲೇ ಒಂದು ಇಷ್ಟು ದೀರ್ಘಕಾಲದ ರೈತ ಹೋರಾಟಗಳು ನಡೆದಿರ್ತಕ್ಕಂಥದ್ದು ಬಹಳ ಕಡಿಮೆ. ಅಂತ ಒಂದು ಅಪೂರ್ವವಾದ ರೈತ ಹೋರಾಟಗಳ ಸಾಲಿಗೆ ಈ ಹೋರಾಟ ಸೇರ್ತಾ ಇದೆ. ಕೆಲವರ ಸಭೆಯನ್ನ ಮಾಡಿ ಅದರಲ್ಲಿ ಮುಖ್ಯವಾಗಿ ಬಹುತೇಕರು ಮಾತ್ರದ ಎಲ್ಲರೂ DKC ಬೆಂಬಲಿಗರೆ, ಅವರಿಗೆ ರೈತರ ವೇಷವನ್ನ ತೊಡಿಸಿ ಅವರ ಬೆಂಬಲಿಗರ ಸಭೆಯನ್ನ ಮಾಡಿ ಅವರು ಈ ಬಿಡದಿ ಸಮಗ್ರ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ, ಮುಂದುವರಿಸ್ತೀವಿ ಮತ್ತು ಈ ಯೋಜನೆಯನ್ನ ಜಾರಿ ಮಾಡ್ತೀವಿ, 80% ರೈತರು ಯೋಜನೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಎನ್ನುವಂತ ಒಂದು ಸುಳ್ಳನ್ನ ಇವತ್ತು ಹೇಳ್ತಾ ಇದ್ದಾರೆ. 80% ರೈತರು ಮತ್ತು ಅದಕ್ಕಿಂತ ಹೆಚ್ಚಿನ ರೈತರು ವಿರೋಧ ಮಾಡಿದ್ದಾರೆ ಅನ್ನೋದೇ ಬಹಳ ಸತ್ಯವಾದ ವಿಷಯ. DK ಶಿವಕುಮಾರ್ ಅವರು ಈ ಯೋಜನೆಗೆ ರೈತರ ಒಪ್ಪಿಗೆ ಇದೆ ಅಂತ ಹೇಳಿರ್ತಕ್ಕಂಥದ್ದು ಮತ್ತು 80% ರೈತರು ಒಪ್ಪಿಗೆ ಇದೆ ಅಂತಕ್ಕಂಥದ್ದು ಒಂದು ಹಸಿ ಸುಳ್ಳು ಮತ್ತು ವಾಸ್ತವಕ್ಕೆ ಇದು ವಿರುದ್ಧವಾದದ್ದು. ಬಹಳ ಮುಖ್ಯವಾಗಿ DK ಶಿವಕುಮಾರ್ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಸುಳ್ಳು ಮತ್ತು ಅಪಪ್ರಚಾರದಲ್ಲಿ ಇಲ್ಲಿರೋರು ಯಾವುದೋ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಿರೋರು ಅನ್ನುವಂಥ ಪದೇ ಪದೇ ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ. ಬೈರಮಂಗಲ ಕಂಚಕಾರನಹಳ್ಳಿ ಹೋರಾಟ ಸಮಿತಿಯಲ್ಲಿ ಇರ್ತಕ್ಕಂಥವ್ರು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಿರೋರಲ್ಲ. ಎಲ್ಲಾ ಪಕ್ಷದವರು ಇದ್ದಾರೆ, ಪಕ್ಷಾತೀತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇದರಲ್ಲಿ ಕಾಂಗ್ರೆಸ್ನವರು ಇದ್ದಾರೆ, JDSನವರು ಇದ್ದಾರೆ, BJPಯವರು ಇದ್ದಾರೆ, ನನಗೆ ಯಾವ ಪಕ್ಷನೂ ಬೇಡ ಅನ್ನುವಂಥವ್ರು ಇದ್ದಾರೆ. ಇದು ಪಕ್ಷಾತೀತವಾಗಿ ನಡೀತಾ ಇರ್ತಕ್ಕಂಥ ಒಂದು ಹೋರಾಟ. DK ಶಿವಕುಮಾರ್ ಅವರು ನಾನು ಅಧಿಕಾರದ ಬಲದಿಂದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಂದು ಸ್ಥಾನದ ಬಲದಿಂದ ನಾನು ಏನು ಮಾಡಿದ್ರು ದಕ್ಕಿಸ್ಕೋತೀನಿ ಎನ್ನುವಂಥ ಒಂದು ಅಹಂಕಾರ ಮತ್ತು ಮತದಿಂದ ಆಚೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು DK ಶಿವಕುಮಾರ್ ಅವರು ಹತಾಶೆಗೆ ಒಳಗಾಗಿದ್ದಾರೆ. DK ಶಿವಕುಮಾರ್ ಅವರು ಇವತ್ತು ನಿರಾಶೆಗೆ ಒಳಗಾಗಿದ್ದಾರೆ. DK ಶಿವಕುಮಾರ್ ಅವರು ಕುಪಿತಕ್ಕೆ ಒಳಗಾಗಿದ್ದಾರೆ. ಯಾಕೆ ಅಂದ್ರೆ ಬಿಡದಿ ರೈತರಿಗೆ ಸಿಗ್ತಾ ಇರ್ತಕ್ಕಂಥ ರಾಜ್ಯಾದ್ಯಂತ ಬೆಂಬಲದ ಮಹಾಪೂರ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿಗ್ತಾ ಇದೆ. DK ಶಿವಕುಮಾರ್ ಅವರು ಕುಪಿತರಾಗಿ ಇವತ್ತು ನಮ್ಮಲ್ಲಿ ಒಡಕು ಮತ್ತು ಗೊಂದಲವನ್ನು ಉಂಟು ಮಾಡ್ತಕ್ಕಂಥ ಒಂದು ಕುತಂತ್ರದ ಮಾತುಗಳನ್ನ ಇವತ್ತು ಮಾತಾಡ್ತಾ ಇದ್ದಾರೆ. ಏನು ಬೈರಮಂಗಲ ಕಂಚಕಾರನಹಳ್ಳಿಯ ಹೋರಾಟ ಸಮಿತಿ ಬಹುತೇಕ ಬಡ ಮತ್ತು ಮಧ್ಯಮ ವರ್ಗದ ರೈತರು 100ಕ್ಕೆ 100ರಷ್ಟು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಬರೀ ವಿರೋಧ ಬಾಯಿನಲ್ಲಿ ಮಾತ್ರ ಅಲ್ಲ, ಸುಮಾರು 3500ಕ್ಕೂ ಹೆಚ್ಚು ರೈತ ಕುಟುಂಬಗಳು ತಕರಾರು ಮತ್ತು ಆಕ್ಷೇಪಣೆಯನ್ನ ವಿರೋಧವನ್ನ ಲಿಖಿತವಾಗಿಯೇ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಇದ್ದಂತ ಅವಧಿನಲ್ಲೇ ಇವತ್ತು ಮಾಡಿದ್ದಾರೆ. ಮಾತ್ರ ಅಲ್ಲ, ಜಿಲ್ಲಾಧಿಕಾರಿ ಪ್ರಾಥಮಿಕ ಅಧಿಸೂಚನೆ ಆಧಾರದ ಮೇಲೆನೆ ಕಾನೂನು ಬಾಹಿರವಾಗಿ ದರ ನಿಗದಿ ಸಭೆ ಮಾಡ್ತಕ್ಕಂಥ ಒಂದು ತೀರ್ಮಾನ ಮಾಡುವಂತ ಒಂದು ಸಂದರ್ಭದಲ್ಲೇನೆ ಸಹಸ್ರಾರು ಸಂಖ್ಯೆಯಲ್ಲಿ ರಾಮನಗರ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಸುಮಾರು 3500ಕ್ಕೂ ಹೆಚ್ಚು ಮತ್ತೊಂದು ಬಾರಿ ದರ ನಿಗದಿ ಸಭೆಯನ್ನು ರದ್ದು ಮಾಡಬೇಕು, ನಮ್ಮ ಈ ಭೂ ಸ್ವಾಧೀನಕ್ಕೆ ನಮ್ದು ಒಪ್ಪಿಗೆ ಇಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಇದೆಲ್ಲ ಕಟು ಸತ್ಯ ವಾಸ್ತವ ಇರುವಾಗ DK ಶಿವಕುಮಾರ್ ಅವರು 80% ರೈತರು ಇದಕ್ಕೆ ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ಹಸಿ ಸುಳ್ಳು. ಇದನ್ನ ಬೈರಮಂಗಲ ಕಂಚಕಾರನಹಳ್ಳಿ ಹೋರಾಟ ಸಮಿತಿ ಸಂಪೂರ್ಣವಾಗಿ ಇದನ್ನ ತಿರಸ್ಕರಿಸುತ್ತೆ. ಇದು ಏಡಿತನದ ಅಪಪ್ರಚಾರದ ಹತಾಶೆಯ ಪ್ರತೀಕ. ಹಂಗಾಗಿ DK ಶಿವಕುಮಾರ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ಬೈರಮಂಗಲ ಕಂಚಕಾರನಹಳ್ಳಿ ಹೋರಾಟ ಸಮಿತಿ ಕಟುವಾಗಿ ಟೀಕಿಸಿದೆ. DK ಶಿವಕುಮಾರ್ ಅವರು ಇದಕ್ಕೆ ಕುರುಡಾಗಿ ಮತ್ತು ಕಿವುಡಾಗಿ ವರ್ತಿಸ್ತಾ ಹತಾಶೆಗೆ ಒಳಗಾಗಿ ಬಿಡದಿ ರೈತರ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಈ ಅಪಪ್ರಚಾರವನ್ನ ನಿಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅವರು ಒತ್ತಾಯ ಮಾಡ್ತಾ ಇದ್ದೀನಿ. ಎರಡನೇದು ಬಹಳ ಮುಖ್ಯವಾಗಿ ಎರಡನೇದು ಇವಾಗ ಕುಮಾರಸ್ವಾಮಿ DK ಶಿವಕುಮಾರ್ ಮೇಲೆ, DK ಶಿವಕುಮಾರ್ ಕುಮಾರಸ್ವಾಮಿ ಮೇಲೆ ಅವರು ವಾಗ್ವಾದಗಳು, ಟೀಕೆಗಳು, ಪ್ರತಿ ಟೀಕೆಗಳು ಮಾಡ್ಕೋತಾ ಇದ್ದಾರೆ. ಕುಮಾರಸ್ವಾಮಿ ಮೇಲೆ ಕೋಪ ಇದ್ರೆ DK ಶಿವಕುಮಾರ್ ತೀರ್ಸ್ಕೊಳ್ಳಿ, DK ಶಿವಕುಮಾರ್ ಮೇಲೆ ಕೋಪ ಇದ್ರೆ ಕುಮಾರಸ್ವಾಮಿ ತೀರ್ಸ್ಕೊಳ್ಳಿ. ಅದು ಅವ್ರ ಮನೆ ಮುಂದೆ ಇವನೋಗಿ ಜಗಳ ಆಗ್ಲಿ, ಇವ್ರ ಮನೆ ಮುಂದೆ ಅವ್ರೋಗಿ ಜಗಳ ಆಗ್ಲಿ. ಆದ್ರೆ ರೈತರನ್ನ ಪಕ್ಷದ ಆಧಾರದಲ್ಲಿ ವಿಭಜನೆ ಮಾಡಿ ರೈತರ ಒಗ್ಗಟ್ಟನ್ನ ಒಡಕನ್ ತಂದು ಒಗ್ಗಟ್ಟನ್ನು ಹಾಳು ಮಾಡ್ತಕ್ಕಂಥ DK ಶಿವಕುಮಾರ್ ಅವರ ಪ್ರಯತ್ನಕ್ಕೆ ಇಲ್ಲಿ ಯಶಸ್ಸು ಸಿಗುವುದಿಲ್ಲ. ಇದು ಪಕ್ಷಾತೀತವಾದಂತ ಹೋರಾಟ. ಇದು ಕುಮಾರಸ್ವಾಮಿ DK ಶಿವಕುಮಾರ್ ನಡುವೆ ಏನೇ ಇದ್ರು ಅದು ಅವ್ರವ್ರ ಬಗೆಹರಿಸ್ಕೋಬೇಕು. ಇದು ನಮ್ಮ ರೈತರದು ಪಕ್ಷಾತೀತವಾದ ಹೋರಾಟ ಅನ್ನುವಂತ ಒಂದು ಮಾತನ್ನ ಇಲ್ಲಿ ಸ್ಪಷ್ಟಪಡಿಸ್ಲಿಕ್ಕೆ ನಾನು ಬಯಸ್ತೇನೆ. ಗಾಣಕಲ್ ನಟರಾಜ್ ಅವರು DK ಶಿವಕುಮಾರ್ ಅವರು ಹೇಳ್ಕೊಟ್ಟಂತೆ ನೃತ್ಯ ಮಾಡುತ್ತಿರುವ ಒಬ್ಬ ಪಾತ್ರಧಾರಿ ಅಷ್ಟೇ, ಕೀಲಿ ಕೊಟ್ಟಿರುವಂತ ಗೊಂಬೆ. ಅವ್ರಿಗೆ ಕಾನೂನಿನ ಯಾವ ಜ್ಞಾನವೂ ಕೂಡ ಇಲ್ಲ. ಹಂಗಾಗಿ ಇಲ್ಲಿ 80 ಅಲ್ಲ 90ಕ್ಕಿಂತ ಹೆಚ್ಚು ರೈತರು ಇಲ್ಲಿ ವಿರೋಧ ಮಾಡ್ತಾ ಇರುವಾಗ ಇಲ್ಲಿ ಯಾರ ಖಾತೆಗೂ ಯಾರು ಕೂಡ ಹಣ ಹಾಕೋಕೆ ಅವಕಾಶ ಇಲ್ಲ. ಮೇಲಾಗಿ
ಆ ಯೋಜನೆ ಒಂದು ಬಹಳ ಟೊಳ್ಳುತನದ ಯೋಜನೆ ಅನ್ನೋದನ್ನ ಏಪ್ರಿಲ್ 30ನೇ ತಾರೀಕುನ ಸಂಪುಟದ ಪ್ರಸ್ತಾಪ ಏನು ಅಂಗೀಕಾರ ಮಾಡಿದೆ ಅದರಲ್ಲೇ ಸ್ಪಷ್ಟ ಇದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಲಿರ್ತಕ್ಕಂಥ ಯೋಜನಾ ಪ್ರಾಧಿಕಾರಗಳಿಂದ ಏನು ಹಣ ಪಡೆದಿದ್ದಾರೋ ಹಣನ ವಾಪಸ್ ಕೊಡಬೇಕು ಅಂತೇಳಿ ಸಂಪುಟದಲ್ಲಿದೆ. ಅದನ್ನು ಪಾಲಿಸೋದ್ರ ಕಡೆ ಅವ್ರು ಗಮನ ಕೊಡಬೇಕು. ಮತ್ತು ಅವ್ರಿಗೆ ಎಲ್ಲೂ ಕೂಡ ಸಾಲ ಎತ್ತಕ್ಕೆ ಸರ್ಕಾರ ಗ್ಯಾರಂಟಿ ಎಷ್ಟು ಕೊಡ್ತದೆ, ಎಷ್ಟು ಗ್ಯಾರಂಟಿ ಕೊಡೋಕ್ಕಾಗ್ತಾ ಇಲ್ಲ ಅನ್ನೋದು ಎಲ್ಲ ಅದರಲ್ಲಿ ಬಹಳ ಸ್ಪಷ್ಟ ಇದೆ. ಹಂಗಾಗಿ ಇದು ರೈತರನ್ನ ಬೆದರಿಸ್ತಕ್ಕಂಥ, ರೈತರಲ್ಲಿ ಆತಂಕ ಉಂಟು ಮಾಡ್ತಕ್ಕಂಥ, ರೈತರಲ್ಲಿ ಗೊಂದಲ ಉಂಟು ಮಾಡ್ತಕ್ಕಂಥ, ರೈತರಲ್ಲಿ ಒಡಕು ಉಂಟು ಮಾಡ್ತಕ್ಕಂಥ ಒಂದು ಹತಾಶ ಯತ್ನ. ಈ ಹತಾಶ ಯತ್ನಕ್ಕೆ ಯಾವ ರೈತರು ಕೂಡ ಬಲಿಯಾಗುವುದಿಲ್ಲ. ನಾವು ಒಗ್ಗಟ್ಟಾಗಿ ಮುಂದುವರಿತೀವಿ. ಅಂತಿಮ ಅಧಿಸೂಚನೆ ಆದ ದಿನವೇ ನಾವು ಈ ಸರ್ಕಾರದ ಚರಮಗೀತೆಯನ್ನು ಆಡಬೇಕಾಗ್ತದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.